ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿನ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಸೆಪ್ಟೆಂಬರ್ 14ರಂದು ಜಿಲ್ಲಾ ಮಟ್ಟದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಗಂಗಾಮತ ಸಮುದಾಯ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯದ ಕಾಂತರಾಜ ಆಯೋಗವು ಸಮೀಕ್ಷೆ ನಡೆಸಿ ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ರೂ ಕೂಡ ರಾಜ್ಯ ಸರ್ಕಾರ ಇನ್ನೂ ವರದಿಯನ್ನ ಅಂಗೀಕರಿಸಿಲ್ಲ. ಆದ್ದರಿಂದ ಹಿಂದುಳಿದ ವರ್ಗದ ಜನರಿಗೆ ಮೀಸಲಾತಿಯ ಲಾಭವನ್ನ ಪಡೆಯುವುದಕ್ಕೆ ಸಾಧ್ಯವಾಗದಾಗಿದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ರಾಜ್ಯದಲ್ಲಿ 2ನೇ ಬಾರಿಗೆ ಜಾತಿ ಸಮೀಕ್ಷೆಗೆ ಮುಂದಾಗಿದ್ದು ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಸೇರಿದಂತೆ ಪ್ರತಿ ಸಮುದಾಯದ ಕುಟುಂಬದ ಶೈಕ್ಷಣಿಕ ಆರ್ಥಿಕ ಅಂಶಗಳು ಸೇರಿದಂತೆ ಅಗತ್ಯವಿರುವ ಅಂಶಗಳ ಬಗ್ಗೆ ಸಮೀಕ್ಷೆ ನಡೆಸಲಾಗುತ್ತಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ಶಾಲಾ ದಾಖಲಾತಿಗಳಲ್ಲಿರುವಂತೆ ಸಂಪೂರ್ಣವಾದ ಮಾಹಿತಿಯನ್ನು ಜಾತಿ ಕಾಲಂನಲ್ಲಿ ನೋಂದಾಯಿಸಬೇಕು ಎಂದು ತಿಳಿಸಿದರು. ವರದಿ ಎಂಡಿ ಗೌಸ್ ಮಾನ್ವಿ. ಇದರ ಮುಖ್ಯ ಉದ್ದೇಶ ಹಿಂದುಳಿದ ಜಾತಿಗಳ ಒಕ್ಕೂಟ ಪ್ರಾರಂಭ ಆಗಿ ಸುಮಾರು 7 ವರ್ಷ ಆಯಿತು. ಜಿಲ್ಲಾ ಒಕ್ಕೂಟ ರಚನೆ ಆದ ನಂತರ ನೋಂದಣಿ ಆದಂತಹ ಒಂದು ಸಂಘಟನೆಗಳು ಇದು ಪ್ರತಿಯೊಂದು ರಾಯಚೂರು ಜಿಲ್ಲೆಯ ಎಲ್ಲಾ ತಾಲೂಕುದಲ್ಲೂ ಕೂಡ ಸಂಘಟನೆಗಳು ಮಾಡ್ಕೊಂಡಿದ್ದೀವಿ. ಅಲ್ಲಿ ಕೂಡ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ. ಅವರು ಕೂಡ 5 ವರ್ಷ ಕೆಳಗಡೆ ನಾವೆಲ್ಲ ಸಂಘಟನೆ ಮಾಡಿ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅವರು ಸಕ್ರಿಯವಾಗಿ ಈ ಸಮುದಾಯಗಳ ಏಳಿಗೆಗೆ ಪರಿವರ್ತನೆ ಬದಲಾವಣೆಗಾಗಿ ಜಾಗೃತ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಪ್ರವೀಣ್ ಕುಮಾರ್ ಅವರು ಅಧ್ಯಕ್ಷರಾದ ನಂತರ ಅವರ ಅಧ್ಯಕ್ಷತೆಯಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆಗಳು, ಅನೇಕ ಕಾರ್ಯಕ್ರಮಗಳು, ಅನೇಕ ಜಾಗೃತಿ ಸಭೆಗಳು ಕೂಡ ಆಗಿದೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯನ್ನು ಅಭಿನಂದಿಸ್ತೇನೆ. ಇದು ಒಂದು ಸಬ್ಜೆಕ್ಟ್ ಆದ ನಂತರ ಎರಡನೇದು ಏನಿವತ್ತು ಜಾತಿ ಗಣತಿ ಸಮೀಕ್ಷೆ 2 ಈ ಹಿಂದೆ ಕಾಂತರಾಜ್ ಆಯೋಗ ರಚನೆ ಆದ ನಂತರ ಆ ಆಯೋಗದ ಜೊತೆಗೆ ಕೊನೆಯಲ್ಲಿ ಕಾಂತರಾಜ್ ಆದ ನಂತರ ಜಯಪ್ರಕಾಶ್ ಹೆಗಡೆ ಅವರು ಕೂಡ ಆಯೋಗದ ಅಧ್ಯಕ್ಷರಾದರು. ಅವರು ಇರುವರು ಸೇರಿ ಕಾಂತರಾಜ್ ಆಯೋಗ ರಚನೆ ಮಾಡಿದಂತ ಆ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿದರು. ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಸಚಿವ ಸಂಪುಟದಲ್ಲಿ ಚರ್ಚೆ ಆಯಿತು. ಚರ್ಚೆ ಆಗಿ ಅದು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ, ಅದನ್ನು ಅಂಗೀಕರಿಸಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಬೇರೆ ಬೇರೆ ಸಮುದಾಯದವರು ನಮ್ಮ ಜನಸಂಖ್ಯೆ ಬಹಳ ಕಡಿಮೆ ತೋರಿಸಿದ್ದಾರೆ, ಅನ್ಯಾಯ ಆಗಿದೆ, ಅವೈಜ್ಞಾನಿಕವಾಗಿ ಈ ಒಂದು ವರದಿ ಸಲ್ಲಿಸಿದ್ದಾರೆ ಅಂತೇಳಿ ಅನೇಕ ಜನ ಪ್ರತಿಭಟನೆಗಳು, ಅನೇಕ ರೀತಿಯಲ್ಲಿ ಅನೇಕ ದೊಡ್ಡ ದೊಡ್ಡ ಮುಂದುವರೆದ ಸಮುದಾಯಗಳು ಕೂಡ ಪ್ರತಿಭಟನೆ ಮಾಡಿದೆ. ಅದೇ ರೀತಿ ಕೆಲವೊಂದು ಹಿಂದುಳಿದ ಜಾತಿಗಳು ಸಮುದಾಯಗಳು ಕೂಡ ನಮ್ಗಾಗಿ ಸಂಖ್ಯೆ ಜಾಸ್ತಿ ಇದ್ದು ಕಡಿಮೆ ಮಾಡಿದ್ದಾರೆ ಅಂತ ಕೂಡ ಅಲ್ಲಿ ನಮ್ಮ ಸಮುದಾಯಗಳಲ್ಲಿ ಕೂಡ ಕೆಲವು ಗೊಂದಲಗಳು. ಇದನ್ನು ಸರ್ಕಾರ ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸಚಿವ ಸಂಪುಟ 2ನೇ ಸಮೀಕ್ಷೆ ಮಾಡಬೇಕು ಹಾಗೆ ಅಂತೇಳಿ ಈಗ ತೀರ್ಮಾನ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾಳೆ 22ನೇ ತಾರೀಕಿನಿಂದ ಸಮೀಕ್ಷೆ ಪ್ರಾರಂಭ ಆಗ್ತದೆ. ಆ
ಸಮೀಕ್ಷೆಯಲ್ಲಿ ಈಗ ಆಯಿತು 160 ಕೋಟಿ ಖರ್ಚು ಮಾಡಿ ಲಕ್ಷಾಂತರ ಜನ ಅಧಿಕಾರಿಗಳು ಎಲ್ಲ ಸಿಬ್ಬಂದಿ ವರ್ಗದವರು ಅವತ್ತ ವರದಿಗೆ ಕೆಲಸ ಮಾಡಿದ್ರು. ಇವಾಗ 2ನೇ ಸಮೀಕ್ಷೆ ಕೂಡ 22ನೇ ತಾರೀಕಿಗೆ ಪ್ರಾರಂಭ ಆಗ್ತದೆ. ಆ ಸಂದರ್ಭದಲ್ಲಿ ಎಲ್ಲ ಸಮುದಾಯಗಳು ಏನು ಸರ್ಕಾರ ವತಿಯಿಂದ ಬಂದಿರುವಂತ ಸಮೀಕ್ಷೆಗಾಗಿ ಬಂದಿರುವಂತ ಸಂದರ್ಭದಲ್ಲಿ ನನಗೆ ಗೌರವದಿಂದ ಕರೆಸಿಕೊಂಡು ಆಯಾ ಜಾತಿ, ಆಯಾ ಸಮುದಾಯ, ಆಯಾ ವರ್ಗದವರು ಅವರ ಶಾಲೆ ದಾಖಲಾತಿಗಳಲ್ಲಿ ಏನು ನಮೂದಿಸಿರ್ತಾರೆ ಅದೇ ರೀತಿ ಅವರು ಬಂದ ಸಂದರ್ಭದಲ್ಲಿ ಹೇಳಿದರು. ಆರ್ಥಿಕವಾಗಿ ಯಾವ ಮಟ್ಟದಲ್ಲಿದ್ದಾರೆ, ಶೈಕ್ಷಣಿಕವಾಗಿ ಅವರಲ್ಲಿ ಯಾರು ವಿದ್ಯಾಭ್ಯಾಸ ಮಾಡಿದ್ದಾರೆ, ನೌಕರಿಯಲ್ಲಿ ಎಷ್ಟು ಜನ ಇದ್ದಾರೆ, ಭೂಮಿ ಎಷ್ಟಿದೆ, ಏನೇನು ಕೆಲಸ ಮಾಡ್ತೀವಿ ನಾವು ಬದುಕೇನು ಅಂತ ಸುಮಾರು ಒಂದು 60 ಕಾಲಮ್ ಇದೆ. ಅದರಲ್ಲಿ ಜಾತಿ, ಉಪಜಾತಿ ಅವೆಲ್ಲ ರೀತಿಯಿಂದ ಬಹಳ ಜಾಗೃತಿಯಿಂದ ಏನು ಈ ಶೋಷಿತ ಮತ್ತು ತಳಮಟ್ಟದ ನಮ್ಮ ಹಿಂದುಳಿದ ಏನು ಸಮುದಾಯಗಳಿದ್ದಾವೆ ಅವರಲ್ಲೂ ಬಹಳ ಜಾಗೃತಿಯಿಂದ ಬಳಸಬೇಕು. ಆಯಾ ಸಮುದಾಯಗಳ ಜನಸಂಖ್ಯೆ ಎಷ್ಟಿದೆ, ಆಯಾ ಸಮುದಾಯಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಯಾವ ಮಟ್ಟದ ಇದ್ದಾರೆ ಅನ್ನುವಂಥದ್ದು ನಿಖರವಾಗಿ ಗೊತ್ತಾಗಬೇಕಾಗಿದೆ. ಯಾವುದೋ ಒಂದು ಧರ್ಮ, ಒಂದು ಜಾತಿ ಅಂತಲ್ಲ, ಎಲ್ಲಾ ಜಾತಿ, ಎಲ್ಲಾ ಧರ್ಮದವರು ಈ ಒಂದು ಸಮೀಕ್ಷೆಯಲ್ಲಿ ಎಲ್ಲರೂ ಅದರನ್ನ ಜಾಗೃತವಾಗಿ ಅವರವರ ಅಂಕಿಅಂಶಗಳನ್ನು ತಿಳಿಸಬೇಕು. ಈ ಕೆಲವೊಂದು ಗೊಂದಲಗಳು ಇದ್ದಾವೆ. ಕೆಲವೊಂದು ಗೊಂದಲಗಳು ನಿವಾರಣೆ ಮಾಡಿಕೊಳ್ಳಿಕ್ಕೆ ಆಯಾ ಸಮುದಾಯದವರು ಕೂಡ, ಆಯಾ ಜಿಲ್ಲಾ ಅಧ್ಯಕ್ಷರುಗಳು ಅವರು ಕೂಡ ಆ ಸಮುದಾಯಗಳ ಸಭೆಯನ್ನು ಕರೆದು, ಉದಾಹರಣೆಗೆ ಹಾಲುಮತ ಅಂತ ಬಳಸಬಾರದು, ಕುರುಬ ಸಮಾಜ ಅವರಲ್ಲಿ ಎಷ್ಟು ಮುಖ್ಯ ಸಮುದಾಯ, ಅದರ ಜೊತೆಗೆ ಉಪಜಾತಿ, ಹಾಗೆ ನಮ್ಮ ಕನ್ನಮತ ಅಂತ ಕನ್ನಮತಿಲ್ಲ, ಅದು ಬೆಸ್ಟ್ ಕಬೇರು, ಹಾಗೆ ಈಡಿಗ, ಉಪ್ಪಾರ, ಯಾದವ, ಮಡಿವಾಳ, ಸವಿತಾ ಸಮಾಜ, ವಿಶ್ವಕರ್ಮ, ನೇಕಾರ, ಸೊಕಡ ಸಾಹಸ, ಇವೆಲ್ಲ ಎಷ್ಟು ಸಮುದಾಯಗಳಿದ್ದಾವೆ. ಅವ್ರದಾದ ಜಿಲ್ಲಾ ಸಮಿತಿಗಳಿದ್ದಾವೆ, ಅವ್ರದಾದ ಮಠಗಳಿದ್ದಾವೆ, ಅವ್ರದಾದ ರಾಜ್ಯ ಸಮಿತಿಗಳಿದ್ದಾವೆ. ಅಲ್ಲಿಂದು ಕೂಡ ಮಾಹಿತಿ ಪಡೆದು ಸರಿಯಾದ ರೀತಿಯಲ್ಲಿ ಬಳಸಬೇಕು. ಹಾಗೆ ಅಂತೇಳಿ ನಾವು ಎಲ್ಲಾ ಸಮುದಾಯಗಳಿಗೆ ತಮ್ಮ ಮುಖಾಂತರ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಇದು 2ನೇದು. 3ನೇದು, ನಾವು ಈ ಸಮುದಾಯವನ್ನು ಒಕ್ಕೂಟ ಮಾಡಿಕೊಂಡು 5-6 ವರ್ಷ ಆದ ನಂತರ ಈ ಸಮುದಾಯಗಳ ಒಂದು ಜಾಗೃತಿಗಾಗಿ ಮೀಸಲಾತ ಅಂದ್ರೆ ಏನು, ಹಿಂದುಳಿಬೇಕಂದ್ರೆ ಏನು, ನಮ್ಮ ಸ್ಥಿತಿ ಗತಿ ಅಂದ್ರೆ ಏನು, ಕೇಂದ್ರದ ಮೀಸಲಾತಿ ಏನಿದೆ, ಕೇಂದ್ರ ಜನಗಣತಿಯ ಒಂದು ನಿಯಮ ಏನು, ನಮ್ಮ ರಾಜ್ಯದ ಮೀಸಲಾತಿ ಪಾಲು ಏನಿದೆ, ಈ ಶೋಷಿತ ಕಾಯಕ ಸಮುದಾಯಗಳು, ದುಡಿತಕ್ಕೊಳಗಾದಂತಹ ಸಮುದಾಯಗಳು, ಹಿಂದುಳಿದ ವರ್ಗಗಳು, ಶೂದ್ರ ಸಮುದಾಯಗಳು ಯಾವ ರೀತಿ ಇವತ್ತು ತಮ್ಮ ಸ್ಥಿತಿಗತಿಯಲ್ಲಿ ಯಾವ ಮಟ್ಟಕ್ಕೆ ಏನಿದ್ದಾರೆ, ಮುಂದೆ ನಾವು ಯಾವ ರೀತಿ ಇರಬೇಕು ಅನ್ನುವಂತ ಒಂದು ಸಂಪನ್ಮೂಲ ವ್ಯಕ್ತಿಗಳು ಕರ್ನಾಟಕ ರಾಜ್ಯದಿಂದ ಅನೇಕ ವಿದ್ವಾಂಸರು ಅವರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇಡೀ ಎಲ್ಲ ಶೋಷಿತ ನಮ್ಮ ಹಿಂದುಳಿದ ವರ್ಗಗಳ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಆ ಕಾರ್ಯಕ್ರಮ ನಡೀತು ಕೆಲವು 15 ದಿವಸಗಳಿಂದ. ನಾವು ಆ ಬೆಂಗಳೂರಿನಲ್ಲಿ ಜಾಗೃತಿ ಸಮಾವೇಶ, ಕರ್ನಾಟಕ ಜಾಗೃತ ಸಮುದಾಯಗಳ ಒಂದು ಸಮಾವೇಶದಲ್ಲಿ ನಾವು ನಿಮ್ಮ ಕರ್ನಾಟಕ ರಾಜ್ಯ ಕೇಂದ್ರ ಸ್ಥಾನ ಬೆಂಗಳೂರಿನಲ್ಲಿ ನೀವು ಮಾಡಿಕೊಂಡ್ರೆ
ರಾಜ್ಯದ ಅನೇಕ ಜಿಲ್ಲಾ ತಾಲೂಕುಗಳ ಹಾಗೂ ಗ್ರಾಮಗಳಲ್ಲಿ ಇರುವಂತಹ ಅವರಿಗೆ ಮಾಹಿತಿ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ರತಿ ಜಿಲ್ಲೆಯಲ್ಲೂ ಕೂಡ ಆ ಒಂದು ಕಾರ್ಯಾಗಾರಗಳು ವರ್ಕ್ಶಾಪ್ಗಳು ಮಾಡಿದಾಗ ಆಯಾ ಸಮುದಾಯಗಳ ಯುವಕರು ಹಿರಿಯರು ಎಲ್ಲರೂ ಅದರಲ್ಲಿ ಭಾಗವಹಿಸಿದಾಗ ತಮ್ಮ ಆಯಾ ವಿಷಯಕ್ಕೆ ಸಂಬಂಧಪಟ್ಟ ವಿಚಾರಗಳು ತಿಳಿಸಿದರೆ ನಾವು ಕೂಡ ಜಾಗೃತ ಆಗ್ಲಿಕ್ಕೆ ಸಾಧ್ಯ, ನಾವು ಕೂಡ ತಾಲೂಕು ಪಾಲ್ಗೊಳ್ಳ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಇಲ್ಲಿ ನಾಳೆ 14ನೇ ತಾರೀಕು ಬೆಳಗ್ಗೆ 10 5 ಗಂಟೆ 5ವರೆಗೆ ಒಂದು ಕಾರ್ಯಾಗಾರ ಇರ್ತಾರೆ. ಅದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ. ಬರುವಂತವರು ಮುಖ್ಯ ಭಾಷಣಕಾರ ಅಂದ್ರೆ ಈ ಸಬ್ಜೆಕ್ಟ್ ಬಗ್ಗೆ ಸರಿಯಾದ ರೀತಿ ನಮಗೆ ಉಪನ್ಯಾಸ ನೀಡೋರು ಅಥವಾ ತಿಳಿಸ್ಲಿಕ್ಕೆ ಬರುವಂತವರು ನಾರಾಯಣ ಅಂತೇಳಿ ಅವರು ಜಾತಿ ಸಮೀಕ್ಷೆ ಮಹತ್ವ ಏನು ಅನ್ನುವಂಥ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ನಾರಾಯಣ್ ಸಮಾಜದ ವಿಜ್ಞಾನಿಗಳು ಮತ್ತು ಲೇಖಕರು. ಎರಡನೇದು ಡಾಕ್ಟರ್ ಕೆ ಕೃಷ್ಣಪ್ಪ, ನಿವೃತ್ತ ಪ್ರಾಧ್ಯಾಪಕರು ಮತ್ತು ಲೇಖಕರು. ವಿಷಯ ಶೋಷಿತ ಸಮುದಾಯಗಳ ಸಾಗಬೇಕಾದ ಹಾದಿ. ಅದರಲ್ಲಿ ಉಪಸ್ಥಿತಿ ನಮ್ಮ ಸಣ್ಣ ಬತ್ತಪ್ಪ ಅಂತೇಳಿ ಸಂಚಾಲಕರು, ಕರ್ನಾಟಕ ಸರ್ವ ಸಮುದಾಯಗಳ ಸಾಮಾಜಿಕ ನ್ಯಾಯ ಸಂರಕ್ಷಣಾ ಅಭಿಯಾನ ಅಂತೇಳಿ ಅವರು ಬರ್ತಾರೆ. ಅದರ ಜೊತೆಗೆ ಕರ್ನಾಟಕ ರಾಜ್ಯದ ಮುಖ್ಯ ಅಂದ್ರೆ ಅಡಿಷನಲ್ ಸೆಕ್ರೆಟರಿ ಆಗಿದ್ದರು ಅತೀಕ್ ಸಾಹೇಬ್ ಅಂದ್ರೆ ಅತೀಕ್ ಅಂತ ಗೊತ್ತಿರಬೇಕು. ಅವರು ಇನ್ನ ಒಂದು ಇಬ್ಬರು ಶಿವಣ್ಣ ಅಂತೇಳಿ ಇನ್ನೊಂದು ಇಬ್ಬರು 30 ಜನ ಬರ್ತಾರೆ. ವಿಷಯ ಇಷ್ಟೇ, ಆಯಾ ಈ ನಾನು ಹೇಳಿದಂತ ವಿಷಯಗಳ ಮೇಲೆ ಸಂಪೂರ್ಣವಾಗಿ ಈ ಸಮುದಾಯಗಳನ್ನು ಒಂದು ಕಡೆ ಸೇರಿಸಿ ಅವರಿಗೆ ಮನವರಿಕೆ ಮಾಡುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಆವತ್ತಿನ ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ಸಮುದಾಯದಿಂದ ಸುಮಾರು ಜನ ಅದರಲ್ಲಿ ಭಾಗವಹಿಸಬೇಕು. ಅದು ಸ್ಥಳ ನಮ್ಮ ಅಗ್ರಿ ಯೂನಿವರ್ಸಿಟಿ ಕೃಷಿ ಮಹಾವಿದ್ಯಾಲಯ ಆಡಿಟೋರಿಯಂನಲ್ಲಿ ಜರಗಲಿದೆ. ಆ ಒಂದು ಸಂದೇಶ ಕೂಡ ಇಡೀ ಸಮುದಾಯಗಳಿಗೆ ತಮ್ಮ ಮುಖಾಂತರ ಕೊಡ್ತೀನಿ. ಅದರಲ್ಲಿ ಭಾಗವಹಿಸಿ ಇಂಥ ಒಂದು ಸಂಪನ್ಮೂಲ ವ್ಯಕ್ತಿಗಳಿಂದ, ಅನುಭವ ವ್ಯಕ್ತಿಗಳಿಂದ ಅವರು ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡು ನಾವು ಮುಂದೆ ಏನು ಮಾಡ್ಬೇಕಾ ಮುಂದೆ